ಜಮೀನ್ ಇರ್ಲಿಲ್ಲ ಸರ್. ಆಮೇಲಿಂದ ನಾವು ಈಗ ಕಾಲವಾದಾಗ ನಮ್ಮನ್ನ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡೋದು ಆ ಥರ ಒಂದು ಯೋಚನೆ ಬಂದಾಗ ಆ ನಾವೇ ಏನಾದ್ರು ಒಂದು ಭೂಮಿ ತಗೊಳ್ಳೋಣ ಅಂತ ಒಂದು ಉದ್ದೇಶ ಬಂದು ಭೂಮಿ ತಗೊಂಡ್ವಿ ಸರ್. ಮೊದಲನೇ ಸ್ವಲ್ಪ ಸಣ್ಣ ಅಂದ್ರೆ ಹತ್ರಕ್ಕಿಟ್ಟಾಗ ನೀರ್ನ ಒಂದು ಲೈನಲ್ಲಿ ಬಿಡ್ಬೋದಲ್ವಾ ಅಂತ ಯೋಚನೆ ಮಾಡಿ ಇಟ್ಟಿದ್ದು. ಆಮೇಲಿಂದ ನೆಕ್ಸ್ಟ್ ನಂತರ ಹಂತವಾಗಿ ಅದಕ್ಕೆ ಯಾಕೆ ಬುಡಕ್ಕೆ ಡ್ರಿಪ್ ಮಾಡಬಾರ್ದು ಅಂತ ಬುಡಕ್ ಮಾತ್ರನೇ ನೀರು ಕೊಡ್ತಾ ಹೋದೆ. ಅದಾಗ್ತಿದಂಗೆ ಬುಡಕ್ ನೀರು ಕೊಡಬಾರ್ದು ಅಂತೇಳಿ ಇದೇ ರೀತಿ ನಾನು ತಿಳ್ಕೊಂಡಾಗ ಅದು ಏನು ನೀರ್ನ ಅದು ಅಪೇಕ್ಷಿಸಿ ಹೋಗ್ಬೇಕು ಬೇರುಗಳು. ಆ ತರ ಒಂದು ಉದ್ದೇಶವಾಗಿ 4 ಗಿಡದ ಮಧ್ಯಕ್ಕೆ ನೀರು ಕೊಟ್ಟೆ ಸರ್ ಅದನ್ನ. ಆ ಉದ್ದೇಶವಾಗಿ ಒಟ್ಟು ಏನು ಇದೆಲ್ಲ ಬೇಕು. ಮತ್ತೆ ನನ್ನ ಮಕ್ಕಳಿಗೆ ಈಗ 1 kg ಹಣ್ಣು ತಂದು ಕೊಡೋದ್ರ ಬದಲಿಗೆ 1 ಗಿಡ ತಂದು ನೆಡೋಣ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ನೆಡ್ತಾ ಹೋಗ್ತಾ ಇದ್ದೀನಿ ಸರ್ ಅದನ್ನ. ಇರುತ್ತೆ ಸರ್ ಅದರಲ್ಲಿ. ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಂದಾಗ ಮೊದಲನೇ ಹಂತವಾಗಿ 2 ರಿಂದ 3 ವರ್ಷ ಆಟೋಮೆಟಿಕ್ ಆಗಿ ಇಳುವರಿ ಕಡಿಮೆ ಆಗೇ ಆಗುತ್ತೆ. ಯಾಕೆಂತಂದ್ರೆ ಈಗ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಯಾವ ತರ ಹೊಂದ್ಕೊಬೇಕು, ಪ್ರಕೃತಿ ಕೂಡ ಅದೇ ತರ ಸರ್. ಒಂದು ಇದರಿಂದ ಇನ್ನೊಂದು ವಾಸ್ತವ್ಯಕ್ಕೆ ಹೊಂದ್ಕೊಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತೆ ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತುಮಕೂರು ಅಂದ್ರೆ ಹೆಚ್ಚಾಗಿ ಮಳೆ ಬೀಳುವಂತ ಜಾಗ, ತುಂಬಾ ಹೆಚ್ಚಾಗಿ ಹಸಿರು ಇರುವಂತ ಜಾಗ. ಬನ್ನಿ ಇಲ್ಲೊಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ ನಾನು ನಿಮ್ಗೆ. ಇವರು ಒಂದು ಜಮೀನ ಕೊಂಡಿದ್ದಾರೆ. ಈ ಜಮೀನು ಪೂರ್ತಿ ಕಲ್ ಬಂಡೆ ಇರುವಂತ ಜಮೀನು. ಈ ಕಲ್ ಬಂಡೆಯಲ್ಲೂ ಕೃಷಿ ಮಾಡ್ತಾ ಇದ್ರ. ಅದು ವಿಭಿನ್ನವಾದ ಕೃಷಿ. ಸ್ವಲ್ಪ ವಿಡಿಯೋ ಲೆಂತಿ ಆಗಿರುತ್ತೆ, ಸಾಧ್ಯವಾದ್ರೆ ನಾನು 2 ರಿಂದ 3 ಪಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಈ ರೈತರನ್ನ ಭೇಟಿ ಆಗೋಣ. ಸೊ ಯಾವ ತರ ಇದೆ ಕೃಷಿ ಪದ್ಧತಿ ಅಂತ ತಿಳ್ಕೊಳ್ಳೋಣ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ಸರ್. ನಮ್ದು ಇದು ಜೀವನ್ ಜನ್ವಿತಾ ಫಾರ್ಮ್ ಹೌಸ್, ರಾಮಘಟ್ಟ ಗ್ರಾಮ, ಅಂದನಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್ ಇದು. ಸರ್ ನಾನು ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೊರೋನಾ ಅಂತ ಬಂದಾಗ ಅಂತಂದ್ರೆ ನಾವು ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮಗೆ ಮೊದಲನೇದಾಗಿ ಜಮೀನ್ ಇರ್ಲಿಲ್ಲ ಸರ್. ಆಮೇಲಿಂದ ನಾವು ಈಗ ಕಾಲವಾದಾಗ ನಮ್ಮನ್ನ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡೋದು ಆ ಥರ ಒಂದು ಯೋಚನೆ ಬಂದಾಗ ನಾವೇ ಏನಾದ್ರು ಒಂದು ಭೂಮಿ ತಗೊಳ್ಳೋಣ ಅಂತ ಒಂದು ಉದ್ದೇಶ ಬಂದು ಭೂಮಿ ತಗೊಂಡ್ವಿ ಸರ್. ಮೊದಲನೇದಾಗಿ ನಮ್ಮ ತಂದೆಯವರೆಲ್ಲ ಕೃಷಿ ಮಾಡೋರು, ಬಟ್ ನಾವೇನು ಅಷ್ಟು ಕೃಷಿಯಲ್ಲಿ ತೊಡಗಿಸ್ಕೊಳ್ಳದೆ ಇದ್ದಿದ್ರಿಂದ ನಮ್ಗೆ ಅಷ್ಟು ಭೂಮಿ ಆಯ್ಕೆ ಬಗ್ಗೆ ಅರಿವಿರ್ಲಿಲ್ಲ. ಆ ಒಂದು ಉದ್ದೇಶವಾಗಿ ನಾವು ಎಲ್ಲೋ ಸುಮ್ಮನೆ ಏನೋ ಅವಾಗ ಭೂಮಿ ತಗೊಬೇಕು ಅಂತೇಳಿ ಈ ಥರ ಒಂದು ವಿಚಾರ ಬಂದು ಭೂಮಿ ತಗೊಂಡ್ವಿ. ಅವಾಗ ಇದು ಫುಲ್ ಎಲ್ಲ ಅಂದ್ರೆ ಮಳೆ ಬೆಳೆದಿತ್ತು ಪೂರ್ತಿ ಎಲ್ಲ, ಆದ್ರೆ ಅಷ್ಟಾಗಿ ಗೊತ್ತಾಗ್ತಾ ಇರ್ಲಿಲ್ಲ ಏನು ಎತ್ತ ಅಂತೇಳಿ ಅಂತ. ಮತ್ತೆಲ್ಲ ಇಲ್ಲಿ ಅಕ್ಕಪಕ್ಕ ನೋಡಿದವ್ರು ಸ್ವಲ್ಪ ಆಡ್ಕೊಳೋರು, ಇದೇನು ಬಂಡೆ ಭೂಮಿ ತಗೊಂಡು ಏನ್ ಮಾಡ್ತಾನೆ, ಏನು ಕುಂತ್ಕೊಂಡು ಏನ್ ಮಾಡ್ತಾವನೆ ಅಂತ. ನಾವು ಅದಾಗಿ ಜಾಸ್ತಿ ಏನ್ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂತಂದ್ರೆ ನನ್ನ ಕಾನ್ಸೆಪ್ಟ್ ಇದ್ದು ನಮ್ಗೊಂದು ಜಾಗ ಬೇಕು, ಮತ್ತೆ ಅಲ್ಲಿ ವಾಸ ಮಾಡೋದಕ್ಕೆ ಅಲ್ಲೊಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೇಕು ಅನ್ನೋ ಉದ್ದೇಶವಾಗಿ ತಗೊಂಡ್ವಿ. ಆ ಉದ್ದೇಶವಾಗಿ ನಾವು ಹೈನುಗಾರಿಕೆ ಮಾಡಕ್ ಹೊರಟಾಗ ಟಗರು ಅಂತ ತಗೊಂಡೆ ನಾನು. ಆ ಟಗರು ತಗೊಂಡಾಗ ನಮ್ಗೆ ಬಿಡು ಏನ್ ಬೇರೆ ಏನ್ ಮೇವು ಬೇಕಾಗಿಲ್ವಲ್ಲ, ಅಂದ್ರೆ ಒಣಮೇವು ನಡೆಯುತ್ತೆ ಅನ್ನೋ ಉದ್ದೇಶವಾಗಿ ಮಾಡಿದ ಭೂಮಿ ಇದು. ಆ ತರ ಒಂದು ವಿಚಾರವಾಗಿ ಹೊರಟಾಗ ಎಲ್ಲ ಆಡ್ಕೊಂಡರು ಇದ್ ಮಾಡಿದ್ರು ಸುಮ್ಮನಾದ್ವಿ. ಈಗ ಕಾಲಕ್ರಮೇಣ ಈಗ ಅಂದ್ರೆ ಪ್ರಗತಿಪರ ರೈತರುಗಳನ್ನ ಭೇಟಿಯಾದೆ, ಅವ್ರು ಯಾವ ತರ ಬೆಳೀತಾ ಇದಾರೆ ನೋಡಿದೆ. ಮತ್ತೆ ಕೆಮಿಕಲ್ ಫಾರ್ಮಿಂಗಿಗೂ ಮತ್ತೆ ನ್ಯಾಚುರಲ್ ಫಾರ್ಮಿಂಗು ವ್ಯತ್ಯಾಸಗಳು ತಿಳ್ಕೊಂಡೆ. ಮತ್ತೆ ನಾವೀಗ ಬದುಕ್ತಿರೋದು ಮುಖ್ಯವಾಗಿ ಏನೆಲ್ಲ ಅದು ಇದು ಯೂಸ್ ಮಾಡ್ಕೊಂಡು ಏನ್ ಬೆಳೆ ನಾವೇ ಕೆಮಿಕಲ್ ಹಾಕಿ ನಾವೇ ತಿನ್ನೋದು ಹೇಗ್ ಸರಿ ಅನ್ನೋ ಉದ್ದೇಶಕ್ಕೋಸ್ಕರ ನ್ಯಾಚುರಲ್ ಆಗಿ ಬೆಳಿಬೇಕು, ಮತ್ತೆ ಅದೆಷ್ಟೇ ಬರಲಿ ನಮಗೆ ತೃಪ್ತಿ ಇರಬೇಕು ಅನ್ನೋ ಉದ್ದೇಶವಾಗಿ ಬೆಳವಣಿಗೆ ಮಾಡ್ಕೊಂಬಂದು ಇವತ್ತಿಗೆ ನಾನು ಈ ಜಾಗ ಕೊಂಡು 4 ವರ್ಷ ಆಗುತ್ತೆ. 4 ವರ್ಷದಿಂದ ಏಳು ಬೀಳು ಕಾಣ್ತಾನೆ. ಒಟ್ಟು ಒಂದ್ ಮಟ್ಟಕ್ಕೆ ಒಂದು ಹಂತಕ್ಕೆ ಇನ್ನು ಈಗ ರೆಡಿ ಮಾಡ್ಕೊಂತ ಬರ್ತಾ ಇದ್ದೀನಿ ಸರ್. ಇದನ್ನ ಗುರುತಿಸಿ ಈಗ ಮೊದಲನೇದಾಗಿ ತಾಲೂಕ್ ಲೆವೆಲ್ಲು ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರಗತಿಪರ ರೈತ ಅಂತ ಹೇಳ್ಬಿಟ್ಟು ಒಂದು ಇದ್ ಮಾಡಿದ್ರು. ಬಹಳ ಖುಷಿ ಆಯ್ತು ಅವಾಗ. ಯಾಕೆಂತಂದ್ರೆ ಒಬ್ಬ ರೈತಂಗೆ ಎಲ್ಲಪ್ಪ ಖುಷಿ ಸಿಗುತ್ತೆ ಅಂದ್ರೆ, ಒಂದು ಅವ್ನು ಬೆಳೆದ ಬೆಳೆ ಕೈಗೆ ಬಂದಾಗ, ಮತ್ತೆ ಅವ್ನ್ ಏನ್ ಆಗಲ್ಲ ಅಂತ ಅಂದಿರ್ತಾರೆ ಅದನ್ನ 4 ಜನದಲ್ಲಿ ಇವ್ನ್ ಮಾಡಿದಾನೆ ಅಂತಂದಾಗ ಅವ್ನಿಗೆ ಬಹಳ ಖುಷಿ ಬರುತ್ತೆ. ಅದೊಂದು ವಿಚಾರ. ಮತ್ತೆ 4 ಜನ ಈಗ ನನ್ನನ್ನು ನೋಡಿ 4 ಜನ ಮತ್ತೆ ತಿರ್ಗಾ ಅವರು ನನ್ನ ಕೈಲಿ ಯಾಕಾಗಲ್ಲ ಅಂತೇಳಿ ಈ ಕೃಷಿಗೆ ತೊಡಗಿಸ್ಕೊಂತಾರೆ ಸರ್. ಆ ಒಂದು ಉದ್ದೇಶವಾಗಿ ಇದು ಬಹಳನೇ ಒಟ್ಟು ಸಾವಯವ ಕೃಷಿ ಏನಂತಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಹಂತದಲ್ಲಿ ಸ್ವಲ್ಪ ಸಫರ್ ಪಡಿಸುತ್ತೆ. ಯಾಕೆಂದ್ರೆ ನಮ್ಗೇನು ಆದಾಯ ಮಟ್ಟ ಇರಲ್ಲ ಅವಾಗ. ಆ ಟೈಮಲ್ಲಿ ಸ್ವಲ್ಪ ಒಂದು ಸೈಡ್ ಬಿಸ್ನೆಸ್ ಆಗಿ ಏನಾದ್ರು ಈ ತರ ಹೈನುಗಾರಿಕೆ ಅಥವಾ ಟಗರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ತರ ಯಾವ್ದೇ ಒಂದು ಸೈಡ್ ಬಿಸ್ನೆಸ್ ನಾವು ಒಟ್ಟು ನಮ್ಮ ಆಯ್ಕೆ ಯಾವ ತರ ಇರುತ್ತೆ ನೋಡ್ಕೊಂಡು ನಮ್ಮ ಮನಸ್ಥಿತಿ ಮೇಲೆ ಚಾಯ್ಸ್ ಮಾಡ್ಕೊಬೇಕಾಗುತ್ತೆ. ಬಟ್ ಬೆಳೆದ್ಮೇಲೆ ನಾವ್ ಇದನ್ನ ಫಸ್ಟ್ ಮೊದಲನೇ ಹಂತವಾಗಿ ನಾವು ಬೆಳೆಸ್ತಾ ಹೋಗ್ಬೇಕು ಸರ್ ತೋಟನ. ಆಮೇಲೆ ನಾವೇನು ಅದೇ ನಮ್ಮನ್ನ ಬೆಳೆಸ್ತಾ ಹೋಗುತ್ತೆ. ತೋಟ ಆಟೋಮೆಟಿಕ್ ಆಗಿ ನಮ್ಮನ್ನ ಬೆಳೆಸ್ತಾ ಹೋಗುತ್ತೆ. ಮತ್ತೆ ಭೂಮಿ ತಾಂಡಾಗ ಆಡ್ಕೊಂತ ಇದ್ರು ಅಂತ ಹೇಳಿದ್ರೆ ನೀವೇ ನೋಡ್ಬೋದು. ಈ ತೆಂಗಿನ ಗಿಡ ಮೊದಲನೇದಾಗಿ ನೋಡ್ರಿ ಎಷ್ಟು ಅದು ಸೊರ್ಗಿತ್ತು ಅನ್ನೋದಕ್ಕೆ ಅಲ್ಲೇ ನಿದರ್ಶನ ಇದೆ ಸರ್ ಅದು.
ಮತ್ತೆ ನಾವು ತಗೊಂಡು ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅದ್ರ ಪಾಡಿಗೆ ಅದನ್ನ ಬಿಟ್ಟಿದ್ದೀನಿ. ಅದ್ರ ಬುಡಕ್ ಗೊಬ್ಬರ ಹಾಕಿಲ್ಲ ಸರ್. ನಾನು ಅಡಿಕೆ ಗೊಬ್ಬರ ಕೊಟ್ಟಿದ್ದೀನಿ ಬಿಟ್ರೆ ತೆಂಗಿಗೆ ಖಂಡಿತವಾಗ್ಲೂ ಗೊಬ್ಬರ ಕೊಟ್ಟಿಲ್ಲ. ಆದ್ರೂ ಅದು ನಾನು ತಿಳಿದ ಮಟ್ಟಿಗೆ ಆ ತೆಂಗಿನ ಬೇರು ವಿಸ್ತಾರವಾಗಿ ಹರಡ್ತಾ ಇರುತ್ತೆ, ಮತ್ತೆ ಎಲ್ಲಿಂದ ಬೇಕಾದ್ರೂ ಅದು ಸಂಗ್ರಹಿಸುತ್ತೆ. ಮತ್ತೆ ನಾವು ಹಸುವಾದಾಗ ಊಟ ಎಲ್ಲಿ ಬೇಕಾದ್ರೂ ಹುಡಿಕೊಂಡು ಹೋಗ್ತೀವಿ. ಆ ಉದ್ದೇಶವಾಗಿ ಅದು ಬೆಳೆದು ನೋಡ್ರಿ ಇವತ್ತು ಬಹಳ ಚೆನ್ನಾಗಿ ನನಗೆ ಫಲ ಕೊಡ್ತಾ ಇದೆ. ಮನೆಗಾಗುವಷ್ಟು, ಮಕ್ಳಿಗಾಗುವಷ್ಟು, ಮತ್ತೆ ಇಲ್ಲಿ ನಮ್ಗೇನ್ ಸ್ನೇಹಿತರು ಬಂದಿರ್ತಾರೆ ಅವ್ರಿಗೆ ಆಗುವಷ್ಟು ಎಳ್ನೀರ್ನು ಕೊಡ್ತಾ, ನಮ್ಮ ಮನೆಗೆ ಕಾಯಿ ಕೊಡ್ತಾ ಸ್ವಲ್ಪ ಮಟ್ಟಿನ ಆದಾಯನು ಅದು ಈಗ ಸದ್ಯದ ಮಟ್ಟಿಗೆ ಕೊಡ್ತಾ ಇದೆ ಸರ್ ಅದು. ಮತ್ತೆ ಈಗ ಅಡಿಕೆನು ಕೂಡ ಈಗ ಬರ್ತಾ ಇರೋದ್ರಿಂದ ಇನ್ನು ಈಗ ಬೆಳವಣಿಗೆ ಅಂತ ಮತ್ತೆ ಎಲ್ಲ ಈಗ ಗೊನೆ ಆಗ್ತಾ ಇದೆ ಸರ್ ಈಗ. ಇವೆಲ್ಲ ಬಂದ್ರೆ ಇಷ್ಟ ದಿನ ಏನ್ ನಾವ್ ಇವನ್ನ ಕಾಪಾಡಿದ್ವಿ, ಇನ್ ಮುಂದಕ್ಕೆ ಇವು ನಮ್ಮನ್ನ ಕಾಪಾಡ್ತಾ ಹೋಗ್ತಾವ ಸರ್ ಇದು. ಸರ್ ನೀವೊಂದು ಚಿನ್ನದಂತ ಮಾತು ಹೇಳಿದ್ರಿ ಸರ್. ಹೌದು ಸರ್. ಓಕೆ, ನಾವ್ ಒಂದಷ್ಟು ವರ್ಷ ತೋಟನ ಸಾಕಿದ್ರೆ ಸಾಕಿದ್ರೆ ತೋಟ ಮುಂದಕ್ ನಮ್ನ ಸಾಕುತ್ತೆ ಅಂತ ನಿಜವಲ್ಲ ಈ ಸರ್. ಯೋಚನೆ ಹೌದು ಸರ್. ಪ್ರತಿಯೊಬ್ಬರಿಗೂ ಬರ್ಬೇಕು ಸರ್. ಹೌದು ಓಕೆ, ಸರ್. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ಹೌದು ಸರ್. ಸರ್ ಇದು ಎಷ್ಟು ವರ್ಷಕ್ಕೆ ಸರ್ ನಿಮ್ಗೆ ಇದು ಅಳ್ಕಚ್ಚಿರೋದು ಸರ್? ಸರ್ ಇದು ಒಟ್ಟು ಗೊನೆ? ನನಗೆ 3 ವರ್ಷಕ್ಕೆ ಕೊಂಬಳೆ ಹೊಡಿಸ್ ಸರ್ ನನಗಿದು ಈ ಗಿಡ. 3 ವರ್ಷಕ್ಕೆ ಕೊಂಬಳೆ ಹೊಡೆದು ಈಗ 4ನೇ ವರ್ಷ ನನಗೆ ಕಾಯಿ ಆಗ್ತಾ ಇದೆ ಸರ್ ಇದು ಗಿಡ. ಕಾಯಿ ಆಗ್ತಾ ಇದೆ. ನಮ್ದಿಲ್ಲಿ ಮೊದಲನೇದಾಗಿ ಈಗ ಜಮೀನ್ ತಾಂಡ ಫಸ್ಟ್ ನಾನು ಹೇಳ್ದೆ ಈ ತರ ಎಲ್ಲ ಹೇಳ್ಸಿದ್ರು ಅಂತ, ಈಗ್ಲೂ ಹೇಳಿಸ್ತಾನೆ ಇದಾರೆ. ಇದೇ ನೀವು ಕಾಡ್ ಬೆಳ್ಕೊಂಡ್ ಕುಂತೇನೆ ಇದ್ರಲ್ಲಿ ಗಿಡ ಬೆಳಿತಾ ನೀವು ಅಂತ ಹೇಳಿ ಅಂತ. ನಮ್ದೇನಂತಂದ್ರೆ ಈಗ ನಾವ್ ಇರೋರು ನಾವು ಅಂತಂದ್ರೆ ಹೆಂಗೆ ಸಂದರ್ಭಗಳು ಹೆಂಗ್ ಕೂಡ್ಬತ್ತವೆ ಅಂದ್ರೆ, ನಮ್ಮ ಮನೆಗೆ ಈಗ ಸದ್ಯಕ್ಕೆ ಇರೋದು ನಾವಿಬ್ರು, ನಾನು ನಮ್ಮ ಮನೆಯವರು. ಯಾವ್ದಕ್ಕೂ ಕೆಲ್ಸಕ್ಕೆ ನಮಗೆ ತೊಡಗಿಸ್ಕೊಳೋದಕ್ಕೆ ಸ್ವಲ್ಪ ರಿಸ್ಕ್ ಆಗ್ತಾ ಇತ್ತು. ಹಂಗಾಗಿ ಹಿಂಗ್ ಬಿಟ್ಟು ಇದು ಬೆಳೀತೋ ಏನೋ ಗೊತ್ತಿಲ್ಲ, ಅದಾಗದೇ ಸೃಷ್ಟಿ ಮಾಡ್ಕೊಂಡು ನಿಸರ್ಗ ಅಂದ್ರೆ ಅಷ್ಟು ಅದು ವಿಚಿತ್ರ. ಅದೇನ್ ಬೇಕೋ ಅದನ್ನೇ ತನಗ್ ತಾನು ತೊಡಗಿಸ್ಕೊಂಡ್ಬಿಡುತ್ತೆ. ಆ ಉದ್ದೇಶವಾಗಿ ನಮ್ಗಿರೋದ್ ನೀರ್ ನೋಡಿದ್ರೆ ಸರ್ ಒಂದು ಕಾಲಿ ನೀರು, ಅದರಲ್ಲಿ ತೋಟ ನಿರ್ವಹಣೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದೆ ಸರ್. 4 ಗಿಡಕ್ಕೊಂದ್ರಂತೆ ಮಧ್ಯಕ್ಕೆ ಸ್ಪ್ರಿಂಕ್ಲರ್ ಮಾಡಿದೆ ಸರ್ ಇದಕ್ಕೆ. ಈ ಗಿಡಕ್ಕೆ ಅರ್ಧ ಗಂಟೆ ಒಟ್ಟು ಒಂದು ಇದಕ್ಕೆ ಕಂಟ್ರೋಲ್ಗಳು ಇಟ್ಕೊಂಡು ಅರ್ಧ ಗಂಟೆ ಮಾತ್ರ ನೀರ್ ಕೊಡೋ ತರ ಮಾಡ್ಕೊಂಡು ತೇವಾಂಶ ಕಾಪಾಡೋ ತರ ಮಾಡ್ಕೊಂಡಿದೆ ಸರ್ ಈ ಭೂಮಿಗೆ. ಅದ್ರ ಜೊತೆಗೆ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ ಸರ್. 2 ಕೃಷಿ ಹೊಂಡ ನಾನೇ ನನ್ನ ಸ್ವಂತ ಖರ್ಚಿನಿಂದ ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ತೋಟಗಾರಿಕಾ ಇಲಾಖೆ ಕಡೆಯಿಂದ ಇದನ್ನ ನೋಡಿ ಏನ್ ಜಿಲ್ಲಾ ಮಟ್ಟದ ಅವಾರ್ಡ್ ಬಂತು ಆ ಟೈಮಲ್ಲಿ ಸೋಲಾರ್ ಒಂದು ಆಪ್ಷನ್ ಮಾಡ್ಕೊಟ್ರು ಸರ್. ಸೋಲಾರ್ ಹಾಕೊಳ್ಳಿ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಅದ್ ನನಗೆ ನಿಜವಾಗ್ಲೂ ತುಂಬಾ ಒಂದು ವರದಾನ ಆಯ್ತು. ಯಾಕೆಂತಂದ್ರೆ ನಾನು ಬರೋ 1 ಕಾಲ್ ಇಂಚ್ ನೀರು ಜೊತೆಗೆ 1.5 ಗಂಟೆ ಅಷ್ಟೇ ಓಡುತ್ತೆ ಬೋರು. ಆ ಒಂದ್ ನೀರ್ನ ನಾನೇನ್ ಮಾಡ್ತೀನಿ, ಇದಕ್ಕೆ ಹೊಂಡಕ್ಕೆ ಸ್ಟೋರ್ ಮಾಡ್ತೀನಿ. ಆ ಹೊಂಡಕ್ಕೆ ಸ್ಟೋರ್ ಮಾಡಿರೋ ನೀರ್ನ ಎಷ್ಟು ಬೇಕೋ ಅಷ್ಟೇ ಮಿತವಾಗಿ ಅಂದ್ರೆ ಭೂಮಿ ಈಗ ಕಳೆ ಯಾಕೆ ಬೆಳೆಸ್ಬೇಕು ಅಂತಂದ್ರೆ, ಕಳೆ ಬಾಡ್ದಾಗ ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಭೂಮಿಲಿ ಒಣ ಅಂದ್ರೆ ತೇವಾಂಶ ಕಡಿಮೆ ಮಟ್ಟ ಇದೆ ಅಂತ ಹೇಳಿ. ಅವಾಗ ಗಿಡಕ್ಕೆ ನೀರ್ ಕೊಡೋದು. ಆ ಒಂದು ಮೆಥಡ್ ಅಲ್ಲೇ ಬೆಳೆಸ್ತಾ ಬರ್ತಾ ಇದ್ದೀನಿ ಸರ್ ನಾನೀಗ. ಸರ್ ಇದು ಒಟ್ಟು ಎಷ್ಟು ಎಕರೆ ಭೂಮಿ ಸರ್? ಸರ್ ಒಟ್ಟು ಇದು 2.5 ಎಕರೆ ಬರುತ್ತೆ ಸರ್ ಇದು. ನೀವು ಈ 2.5 ಭೂಮಿ. ಎಕರೆಗೂ ಪೂರ್ತಿ ಅಡಕೆ ಹಾಕ್ಬಿಟ್ಟಿದ್ದೀರಾ? ಇಲ್ಲ ಸರ್, ನಾನು 2.5 ಎಕರೆಗೂ ಪೂರ್ತಿ ಅಡಿಕೆ ಹಾಕಿಲ್ಲ. ಯಾಕೆಂತಂದ್ರೆ ಅಡಿಕೆ ಒಲವು ಮೊದಲನೇದಾಗಿ ಅವಾಗ ಇರ್ಲಿಲ್ಲ. ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಮೇಯ್ನ್ ಆಗಿ ಸಮಗ್ರ ಕೃಷಿ. ಸಮಗ್ರ ಕೃಷಿ ಬರ್ಬೇಕು ಅಂದ್ರೆ ಪ್ರತಿಯೊಂದು ಇರ್ಬೇಕು ಅನ್ನೋ ಉದ್ದೇಶವಾಗಿ ಮೊದಲನೇದಾಗಿ ತೋಟಗಾರಿಕಾ ಬೆಳೆಗಳು ಮತ್ತೆ ಮಿಶ್ರ ಬೆಳೆ ಈ ತರ ಎಲ್ಲ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ರೆ ಅಡಿಕೆ ಇಟ್ಟಿದ್ದೀನಿ. ಇದು ನನಗೆ ಮೇಯ್ನ್ ಇರೋದು ಕಾಳುಮೆಣಸು ಮತ್ತೆ ವೀಳ್ಯದೆಲೆನ ಈ ಭಾಗಕ್ಕೆ ನಾನು ಹಬ್ಬಿಸ್ಬೇಕು ಅನ್ನೋ ಒಂದು ಮೆಥಡ್ ಇರೋದು. ಬಟ್ ಇದು ವೈಟ್ ಭಾಗ ಬರ್ಬೇಕು ಸರ್. ಇದು ವೈಟ್ ಬಂದಾಗ ಮಾತ್ರ ಅದಕ್ಕೆ ಕಚ್ತಾ ಹೋಗುತ್ತೆ. ಆ ಉದ್ದೇಶವಾಗಿ ಈಗ ಅದನ್ನೇ ಬಿಟ್ಕೊಂಡು ಈಗ ಅದು ಬೆಳವಣಿಗೆ ಅಂತ ಆದ್ಮೇಲೆ ನಾನು ಕಾಳುಮೆಣಸು ಮತ್ತೆ ವೀಳ್ಯದೆಲೆ ಬೆಳಿಬೇಕು ಅಂತ ಪ್ಲಾನ್ ಮಾಡಿ ಸರ್. ಮತ್ತೆ ಮೇಲ್ಭಾಗಕ್ಕೆ ತೆಂಗು ಮತ್ತೆ ನೇರಳೆ ಕಾಂಬಿನೇಷನ್ ಮಾಡಿದ್ದೀನಿ ಸರ್. ಆ 4 ತೆಂಗಿನ ಗಿಡದ ಮಧ್ಯೆ ನೇರಳೆ ಹಾಕೊಂಡು ಇದ್ ಮಾಡಿದೆ ಸರ್ ಅದನ್ನ. ಅದನ್ನ ಹಾ, ಸರ್. ನೆಕ್ಸ್ಟ್ ನೋಡೋಣ ಸರ್. ಹಾ, ಸರ್ ಬಟ್ ಇಲ್ಲಿ ನೀರಿಲ್ಲ ಅಂತ ಹೌದು ಇದೆ. ಸರ್, ಹೌದು ಒಂದ್ ಸರ್. ವಿಚಿತ್ರ ನಂಗೆ ನಿಮ್ಮಲ್ಲಿ ಏನ್ ಕಾಣ್ತಾ ಇರೋದಂದ್ರೆ, ಹೌದು ಸರ್, ನೀರಿಲ್ಲ ಅಂತ ಹೇಳ್ತೀರಾ, ಹೌದು ಸರ್. ಬಟ್ ಇಷ್ಟು ದಟ್ಟವಾಗಿ ನನ್ ಪ್ರಕಾರ ತುಂಬಾ ಹತ್ರವಾಗಿ ನೀವು ಅಡಕೆ ಕೂರಿಸ್ಕೊಂಡಿದ್ರ. ಹೌದು ಏನ್ ರೀಸನ್ಗೆ ಸರ್ ಈ ತರ? ಸರ್ ಅದೇ ಹೇಳಿದ್ನಲ್ಲ, ನನಗೆ ಫಸ್ಟ್ ಕೃಷಿ ಬಗ್ಗೆ ಅಷ್ಟು ಮಾಹಿತಿ ಇರ್ಲಿಲ್ಲ. ನಾನು ಹಿಂಗೆ ಬೇರೆಯವ್ರನ್ನೆಲ್ಲ ಜಮೀನುಗಳನ್ನ ತಿರುಗಿ ಪ್ರಗತಿಪರ ರೈತರನ್ನ ನೋಡಿ ನಾನು ತೋಟ ಬೆಳೆದವನು. ನೀರಿಲ್ಲ, ಇದಕ್ಕೆ ಅಡಿಕೆಗೆ ನೀರ್ ಕೊಡಬೇಕು, ಏನ್ ಮಾಡೋದು ಅಂತ ಹೇಳಿ ಹೊರಟಾಗ ಯೋಚನೆ ಆಗಿದ್ದು, ನಾನು ಅಡಿಕೆನ ಸ್ವಲ್ಪ ಸಣ್ಣ ಅಂದ್ರೆ ಹತ್ರಕ್ಕೆ ಇಟ್ಟಾಗ ನೀರ್ನ ಒಂದು ಲೈನಲ್ಲಿ ಬಿಡ್ಬೋದಲ್ವಾ ಅಂತ ಯೋಚನೆ ಮಾಡಿ ಇಟ್ಟಿದ್ದು. ಆಮೇಲಿಂದ ನೆಕ್ಸ್ಟ್ ನಂತರ ಹಂತವಾಗಿ ಅದಕ್ಕೆ ಯಾಕೆ ಬುಡಕ್ಕೆ ಡ್ರಿಪ್ ಮಾಡಬಾರ್ದು ಅಂತ ಬುಡಕ್ ಮಾತ್ರನೇ ನೀರ್ ಕೊಡ್ತಾ ಹೋದೆ. ಅದಾಗ್ತಿದಂಗೆ ಬುಡಕ್ ನೀರ್ ಕೊಡಬಾರ್ದು ಅಂತೇಳಿ ಇದೇ ರೀತಿ ನಾನು ತಿಳ್ಕೊಂಡಾಗ ಅದು ಏನು ನೀರ್ನ ಅದು ಅಪೇಕ್ಷಿಸಿ ಹೋಗ್ಬೇಕು ಬೇರುಗಳು. ಆ ತರ ಒಂದು ಉದ್ದೇಶವಾಗಿ 4 ಗಿಡದ ಮಧ್ಯಕ್ಕೆ ನೀರ್ ಕೊಟ್ಟೆ ಸರ್ ಅದನ್ನ. ಆ ಉದ್ದೇಶವಾಗಿ ಒಟ್ಟು ಏನು ಇರೋ ನೀರ್ನೇ ಮಿತವಾಗಿ ಬಳಸ್ಕೊಂಡು ಒಟ್ಟು ಇವಾಗ ತೋಟ ಬೆಳೀತಾ ಇದೀನಿ ಸರ್. ತೋಟ ಬೆಳೀತಾ ಇದ್ರ? ಹೌದು ಸರ್. ಓಕೆ ಸರ್, ಮತ್ತೆ ಇದೇನ್ ಸರ್, ಇದೇನು ಗೆಣಸ ಏನಿದೆ ಸರ್? ಹೌದು ಸರ್, ಎಲ್ಲ ಮಲ್ಚಿಂಗಿಗೋಸ್ಕರ. ಈಗ ಏನಂತಂದ್ರೆ ಒಂದು ಈಗ ನಮಗ್ ಮಾತ್ರನೇ ಆಹಾರ ಬೇಕು ಅಂತಲ್ಲ, ಅದು ಭೂಮಿ ಕೂಡ ಅದು ಮಲ್ಚಿಂಗ್ ಆಗ್ಬೇಕು ಒಂದು.
ಮತ್ತೆ ಇಲ್ಲಿರೋ ಪ್ರಾಣಿಗಳು ಕೂಡ ಅದು ಆಹಾರ ಆಗ್ಬೇಕು. ಆ ಉದ್ದೇಶವಾಗಿ ನಾನು ಮಲ್ಚಿಂಗ್ ಪೂರ್ತಿ ಗೆಣಸ್ ಹಬ್ಬಸ್ ಬಿಟ್ಟಿದ್ದೀನಿ ಸರ್ ತೋಟ ತುಂಬಾನ. Okay. ಇಲಿ, ಹೆಗ್ಣ ಈ ತರ ಎಲ್ಲಾ ಪ್ರಾಣಿಗಳು ಅದನ್ನ ಯೂಸ್ ಮಾಡ್ಕೊಂಡು, ಮುಖ್ಯವಾಗಿ ಅಳಿಲು ತುಂಬಾನೇ ಅಳಿಲಿದಾವೆ. ಅಳಿಲುಗಳೆಲ್ಲ ಅದನ್ನ ತಿನ್ಕೊಂಡು ಆಟ ಆಡ್ಕೊಂಡು ಇದಾವ್ ಸರ್. ಒಟ್ಟು ಅದು ಅದೇ ಬೆಳೆಗ್ ತೊಂದರೆ ಕೊಡುತ್ತೆ. ಅದನ್ನೇನು ಮುಂದಾಲೋಚನೆ ಇನ್ನು ಏನು ಮಾಡಿಲ್ಲ ಮುಂದಕ್ಕೆ. ಒಟ್ಟು ಬೆಳಿತಾ ಹೋಗ್ತಾ ಇದೀನಿ ಸರ್ ನಾನು. ಒಟ್ಟು ಬೆಳಿತಾ ಹೋಗ್ತಾ ಹೌದು ಇದ್ದೀರಾ. ಸರ್. ಏನೆಲ್ಲ ಹಾಕ್ಬೇಕು ಈಗ ಇದ್ರ ಮಧ್ಯೆ, ಈಗ ನನ್ ಮಕ್ಳಿಗೆ ಬೇಕಾದ ಹಣ್ಣಿನ ಗಿಡಗಳು, ಮತ್ತೆ ಬಂದವ್ರಿಗೂ ಒಂದ್ ಖುಷಿ ಆಗ್ಬೇಕು. ತೋಟ ಅಂತ ಬಂದಾಗ ಅವ್ರು ಬರೀ ಕೈನಲ್ಲಿ ಹೋಗ್ಬಾರ್ದು. ಸುಮ್ನೆ ಒಂದೇನೋ ತೋಟದಲ್ಲಿ ಎಳ್ನೀರ್ ಕುಡ್ದು ಹೋಗ್ವಿ ಅನ್ನೋದಕ್ಕಿಂತ ಯಾವ್ದಾದ್ರು ಒಂದ್ ಹಣ್ಣು ಕಿತ್ಕೊಂಡ್ ತಿನ್ಬೇಕು ಅನ್ನೋ ಉದ್ದೇಶದಿಂದ ಈ ಹಲವಾರು ರೀತಿ ಹಣ್ಣಿನ ಗಿಡಗಳನ್ನ ಇಲ್ಲೇ ಹರೀಶಣ್ಣವ್ರ ತೋಟದಿಂದ ತರ್ತೀನಿ. ಬೆಳ್ಳಾವಿ ಹರೀಶಣ್ಣ ಸರ್ ಅವರು. ಅವ್ರ ತೋಟದಿಂದಾನೇ ಆಲ್ಮೋಸ್ಟ್ ಸುಮಾರು ಹಣ್ಣಿನ ಗಿಡಗಳು. ಯಾಕೆಂತಂದ್ರೆ ಅವ್ರು ನಮ್ ಲೋಕಲ್ ಅಲ್ಲಿ ಹಣ್ಣಿನ ಗಿಡಗಳು ಬೆಳೆದಿರೋದ್ರಿಂದ ನಮ್ ವೆದರ್ಗೆ ಸೆಟ್ ಆಗುತ್ತೆ. ಹಂಗಾಗಿ ಅವ್ರ ತೋಟದಿಂದಾನೇ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ 90% ಗಿಡಗಳೆಲ್ಲ ಅವ್ರ ತೋಟದವೆ ಸರ್. ಹಾ ಸರ್. ನೀವ್ ಹೇಳ್ದಂಗೆ ನೋಡಿ, ಇಲ್ಲೇ ನೀಟಾಗಿ ಕಾಣ್ತಾ ಇದೆ ಸರ್. ಹೌದು ಸರ್. ಬೆಳವಣಿಗೆ ಫುಲ್ ಇಲ್ಲಿ ಒಂಥರ ಕೊರತೆ ಆಗ್ಬಿಟ್ಟಿದೆ. ಮೇಲಕ್ಕೆ ಹೋಗ್ತಾ ಅದು ಈಗ ನೋಡಿ ಸರ್, ಅದು ಮೇಲ್ಗಡೆ ಇದು ತುದಿಲಿ ಎರಡೆರಡು ಗರಿ ಇತ್ತು ಸರ್. ಇದು ನನ್ನ ಅದೇ ಅವಾಗ್ಲೇ ಹೇಳ್ದಾಗಿಂದ ನಾನು ತಾಂಡಾಗ ಇದನ್ನ ಕೀಳ್ಸನ ಅಷ್ಟು ನನಗೆ ಅಷ್ಟು ಇರ್ಲಿಲ್ಲ, ಜ್ಞಾನ ಇರ್ಲಿಲ್ಲ. ಕೀಳ್ಸನ ಅನ್ನೋ ಲೆವೆಲ್ ಅಲ್ಲಿ ಇದ್ದೆ. ಬಟ್ ಹೇಳಿದ್ನಲ್ಲ, ಈಗ ರೈತರು ಸಜೆಸ್ಟ್ ಮಾಡಿದ್ದು ಇಲ್ಲ ಬೇಡ, ಆ ತೋಟ ನೋಡಿ ಒಂದ್ ಮುಂದೆ ಹೆಂಗಾಗುತ್ತೆ ಅಂತ. ಇವತ್ತು ಅದನ್ನ ನೋಡಿ ಖುಷಿ ಆಗತ್ತೆ ಸರ್ ನನಗೆ. ಮನೆಗೆ ಕಾಯಿ ಕೊಡುತ್ತೆ, ಎಳ್ನೀರು ಕೊಡ್ತಾ ಇದೆ. ಕೆಳಗಡೆ ಮೇಲ್ಗಡೆ ಹೊಸ ಫಲಾನು ಚೆನ್ನಾಗಿ ಕಚ್ತಾ ಇದೆ ಸರ್. ಹೌದು ಸರ್. ತುಂಬಾನೇ ಸರ್. ಜೇನು ಮೇನ್ ಆಗಿ ಪರಾಗಸ್ಪರ್ಶಕ್ಕೆ ಮೇನ್ ಆಗಿ ಜೇನು ಸರ್. ಇದು ಜೇನು ಸುಮಾರು ಒಂದು 12 ಪೆಟ್ಟಿಗೆ ಜೇನುಗಳಿದಾವೆ. ಆ ಜೇನಿಂದ ಇವತ್ತು ಈ ತರ ಆಗ್ತಾ ಇದೆ ಸರ್. ಮತ್ತೆ ಏನಂತಂದ್ರೆ ಜೇನ್ ಬಗ್ಗೆ ಅಷ್ಟು ಆಳವಾಗಿ ತಿಳ್ಕೊಂಡಲೇ ಇರೋದ್ರಿಂದ ಸ್ವಲ್ಪ ಫೇಲ್ ಆದ ಅನಿಸ್ತಾ ಇದೆ. ಒಟ್ಟು 12 ಪೆಟ್ಟಿಗೆಲ್ 3 ಪೆಟ್ಟಿಗೆಲ್ ಮಾತ್ರ ಜೇನಿದೆ. ಇನ್ನು ಸ್ವಲ್ಪ ಈಗ ನಾವ್ ಅನ್ಕೊಂತಾರ ಜೇನ್ ಬಗ್ಗೆ ಸ್ವಲ್ಪ ಸ್ಟಡಿಗೆ ಹೋಗೋಣ ಅಂತ ಹೇಳಿ ಈಗ ಕೃಷಿ ವಿಜ್ಞಾನಿಗಳನ್ನ ಅವ್ರನ್ನೆಲ್ಲ ಕೇಳಿದಾಗ ಅದು ಇದ್ರದ್ದು ಬೆಂಗಳೂರದ್ದು KVK ನಂಬರ್ ಕೊಟ್ಟಿದ್ದಾರೆ ಸರ್. ಅವ್ರದ್ದು ಒಂದಿನ ಟ್ರೈನಿಂಗ್ ಅಟೆಂಡ್ ಆಗಿ ನಿಮ್ಗೆ 2 ದಿನದಿಂದ 3 ದಿನದ ಬೇಕಾದ್ರೆ ಅಲ್ಲೇ ಆರ್ಟಿಂಗ್ ಟ್ರೈನಿಂಗ್ ಇರುತ್ತೆ, ಅದನ್ನ ಇದ್ ಮಾಡಿ ಅಂತ ಹೇಳಿ ಅಂತ. ಅದಕ್ಕೆ ಬಹಳ ಈಗ ಇದು ಸೀಸನ್ ಸರ್. ಈಗ ನಮ್ಗೆ ಟಗರಿಗೆ ಮೇನ್ ಸೀಸನ್. ಇದು ಮುಗಿತಿದ್ದಂಗೆ ಹೋಗ್ಬೇಕು ಅನ್ನೋ ಒಂದು ನಿರೀಕ್ಷೆಲಿ ಇದೀವಿ ಸರ್ ಅಲ್ಲಿಗೆ. ಹೌದು ಸರ್. ಸರ್ ರಿಯಲಿ ನೀವು ಬೆಂಗಳೂರಿಗೆ ಹೋಗ್ತಾರೆ, ತುಂಬಾನೇ ಒಳ್ಳೆ ಕೆಲಸ ಸರ್. ಅಲ್ಲಿ ಒಬ್ರು ವಿಜಯ್ ಕುಮಾರ್ ಅಂತ ಇದ್ದಾರೆ, ಡಾಕ್ಟರ್ ವಿಜಯ್ ಕುಮಾರ್ ಅಂತ. ಸಾಕಷ್ಟು ಜನ ರೈತರಿಗೆ ಹೆಲ್ಪ್ ಮಾಡಿದ್ದಾರೆ. ನನ್ಗೂ ಕೂಡ ಒಂದ್ 2-3 ಟ್ರೈನಿಂಗ್ ಅವರೇ ಸರ್ ಆರ್ಗನೈಸ್ ಮಾಡ್ಕೊಟ್ಟಿದ್ದು. ಒಂದು ಕಾಶ್ಮೀರದ್ದು ಒಂದು ಆನ್ಲೈನ್ ಟ್ರೈನಿಂಗ್ ಮಾಡಿದ್ರು ಆ ಕೋವಿಡ್ ಟೈಮ್ ಅಲ್ಲಿ. ಸೊ ಅವೆಲ್ಲ ತುಂಬಾ ಚೆನ್ನಾಗ್ ಮಾಡ್ಕೊಡ್ತಾರೆ ಸರ್. ನಿಮ್ಗೆ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿರೋದ್ರಿಂದ ನನ್ ಪ್ರಕಾರ ನಿಮ್ಮ ಇಡೀ ಏನು ಜೇನಿನ ಬಗ್ಗೆ ಇರೋ ಪರ್ಸೆಪ್ಷನ್ ಚೇಂಜ್ ಮಾಡ್ತಾರೆ ಸರ್. ನೋಡಿ ವೀಕ್ಷಕರ, ಯಾರೇ ಆಗ್ಲಿ ನಿಮ್ಮ ತೋಟದಲ್ಲಿ 1 ಇಲ್ಲ 2 ಜೇನಿನ ಪೆಟ್ಟಿಗೆ ಇಡ್ಲೇಬೇಕು. ಅವಾಗ್ಲೇ ನಾವೊಂದು ಸಮಗ್ರ ಕೃಷಿ ಇಲ್ಲಾಂದ್ರೆ ನೈಸರ್ಗಿಕ ಕೃಷಿಗೆ ಒಂದು ಕರೆಕ್ಟ್ ಆದಂತ ಒಂದು ದಾರಿಲಿ ಹೋಗ್ತಾ ಇದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಜೇನಿಂದಾನೇ ತುಂಬಾ ಪರಾಗಸ್ಪರ್ಶ ಆಗೋದು, ಮತ್ತೆ ಅದರಿಂದ ತುಂಬಾನೇ ಚೇಂಜಸ್ ಆಗುತ್ತೆ ಸರ್. ನಮ್ದ್ರಲ್ಲೂ ಅಷ್ಟೇ. ಹೆಚ್ಚಾಗಿ ಈಗ ಸೀಬೆ ಅಂತೂ ಕಾಯಿ ತುಂಬಾನೇ ಬಿಡ್ತಾ ಇದೆ. ಈಗ ಒಂದು ಸರ್, ಮೇಯ್ನ್ ಆಗಿ ಎರೆಹುಳು ಹೇಗೆ ರೈತ ಮಿತ್ರ, ಅದು ಎರೆಹುಳು ಮೇಯ್ನ್ ಆಗಿ ಭೂಮಿಲಿ ತಳದಲ್ಲಿ ಕೆಲಸ ಮಾಡುತ್ತೆ. ಜೇನು ಬಂದ್ಬಿಟ್ಟು ಮೇಲ್ಭಾಗದಲ್ಲಿ ಕೆಲಸ ಮಾಡುತ್ತೆ ಸರ್. ಇವೆರಡೂ ಕೂಡ ರೈತ ಮಿತ್ರನೇ. ಅದು ಜೇನು ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡೋದ್ರಿಂದ ರೈತನ ಆದಾಯ ಮಟ್ಟ ಜಾಸ್ತಿ ಆಗುತ್ತೆ. ಇದು ಹೆಂಗೆ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಿಸುತ್ತೆ, ಅದು ಕೂಡ ಅಷ್ಟೇ ಪರಾಗಸ್ಪರ್ಶದಿಂದ ರೈತನ ತುಂಬಾ ಉತ್ತಮ ಮಟ್ಟಕ್ಕೆ ತಗೊಂಡೋಗ ಸರ್. ಅದಕ್ಕೆ ನಿದರ್ಶನನೇ ಈಗ ನೀವು ನೋಡ್ತಾ ಇರೋ ತೆಂಗಿನ ಕಾಯಿಗಳು ಸರ್. ಅದು ಸುಮಾರು ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ತೆಂಗು ಬೆಳೆ ಇಳುವರಿ ಕಡಿಮೆ ಮಾಡ್ಕೊಂತ ಇದೆ. ಆ ಒಂದು ಉದ್ದೇಶವಾಗಿ ಜೇನ್ ಪೆಟ್ಟಿಗೆ ಬಹಳ ಸಹಕಾರಿಯಾಗಿದೆ. ಮತ್ತೆ ಏನು ತರಬೇತಿ ಕಾರ್ಯಾಗಾರಗಳು ಏನ್ ನಡೀತಾ ಇದಾವೆ, ಅದು ಹೆಚ್ಚಿನ ಜನ ರೀಚ್ ಆಗ್ತಾ ಇಲ್ಲ ಸರ್. ಹೆಚ್ಚಿನ ಜನರನ್ನ ರೀಚ್ ಆಗ್ತಾ ಇಲ್ಲ. ಅದೊಂದು ಬಹಳ ಬೇಜಾರು. ಸುಮಾರು ಹಂತಗಳಲ್ಲಿ ತರಬೇತಿ ಕಾರ್ಯಕ್ರಮಗಳು ಇರ್ತವೆ. ಅಂದ್ರೆ ಮೇಯ್ನ್ ಆಗಿ ಮೊದಲನೇದಾಗ ಪ್ರಾಬ್ಲಮ್ ಇರೋದು ನಮ್ದು ಅಲ್ಲಿ. ಯಾಕೆಂತಂದ್ರೆ ನಮ್ಮ ತೊಡಗುವಿಕೆ ಅದರಲ್ಲಿ ಕಡಿಮೆ ಇದೆ ಸರ್. ಯಾವ್ದೇ ಆಗ್ಲಿ ರೈತ ಅಂತಂದ್ರೆ ಅಯ್ಯೋ ಹೋಗಪ್ಪ ನಂದೇ ಕೆಲ್ಸ ಐತೆ, ಅದೇನೋ ಮಾಡ್ತಾರಂತ ಅಲ್ಲಿಗೆ ಹೋಗ್ಬೇಕಂತ ನಮ್ ನಿರ್ಲಕ್ಷ್ಯತನ ಇವತ್ತು ಅಧಿಕಾರಿಗಳ್ನು ಕೂಡ ಅದೇ ಮಟ್ಟಕ್ಕೆ ತಂದ್ಬಿಟ್ಟಿದೆ. ಈಗ ಅಧಿಕಾರಿಗಳು ಇವ್ರೆ ಕರೆದ್ರೆ ಹೆಂಗೂ ಬರಲ್ಲ ಅನ್ನೋ ಮಟ್ಟಕ್ಕೆ ಅಂದ್ರೆ ರೈತರನ್ನ ಕರೀತಾ ಇಲ್ಲ, ರೈತರು ಹೋಗ್ತಾ ಇಲ್ಲ. ಯಾರೋ ಕೆಲವರು, ಈಗ ನಾನು ಹೋಗ್ತೀನಿ ಅಂದ್ರೆ ನಾನೇ 10 ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ತೀನಿ ಬಿಟ್ರೆ ನನ್ ಜೊತೆಲಿರೋರು ಬರ್ತಾ ಇರಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗಿರೋ ಸರ್. ರೈತರನ್ನ ಒಗ್ಗೂಡಿಸ್ಕೊಂಡ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಸರ್. ಇದು ಸರ್ ಮತ್ತೆ ನೀವೀಗ ಸಮಗ್ರ ಕೃಷಿಯಲ್ಲಿ ಬೇರೆ ಹಣ್ಣಿನ ಗಿಡಗಳು ಅಂದ್ರೆ ಏನೇನೆಲ್ಲ ಹಾಕಿದೀರಾ ಸರ್? ಸರ್ ನಾನು ಅಬಿವು ಹಾಕಿದೀನಿ, ಮಟೋವ ಹಾಕಿದೀನಿ, ಮತ್ತೆ ವಾಟರ್ ಆಪಲ್ ಹಾಕಿದೀನಿ, ಮಲೇನ್ ಆಪಲ್ ಹಾಕಿದೀನಿ, ಮತ್ತೆ ಮೂಸುಂಬಿ, ಕಿತ್ತಳೆ. ನಮ್ ಭಾಗಕ್ಕೆ ಏನೆಲ್ಲ ಬೇಕು, ಮತ್ತೆ ನನ್ನ ಮಕ್ಕಳಿಗೆ ಈಗ 1 kg ಹಣ್ಣು ತಂದು ಕೊಡೋದ್ರ ಬದಲಿಗೆ 1 ಗಿಡ ತಂದು ನೆಡೋಣ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ನೆಡ್ತಾ ಹೋಗ್ತಾ ಇದ್ದೀನಿ ಸರ್. ಅದನ್ನ
1 kg ಹಣ್ಣು ತಂದು ಕೊಟ್ಟಿದ್ದೀನಿ ಅಂತ ಒಂದು ಗಿಡ ತಂದು ನೆಡ್ತಿದ್ದೀನಿ. ಸೀಬೆ ನೆಟ್ಟಿದ್ದೀನಿ, ಸುಮಾರು ಸೀಬೆ, ನೆಲ್ಲಿ, ಕಿರ್ನೆಲ್ಲಿ, ಬೆಟ್ನೆಲ್ಲಿ, ಈ ತರ ಎಲ್ಲಾ ತರದ ಆಲ್ಮೋಸ್ಟ್ ಮಕ್ಕಳಿಗೆ ಏನೆಲ್ಲ ಖುಷಿಗೆ ಹಣ್ಣು ಬೇಕು ಆ ತರ ಎಲ್ಲಾ ಗಿಡಗಳನ್ನು ನೆಡ್ತಾ ಹೋಗ್ತಾರೆ ಸರ್. ಬ್ಲಾಕ್ ಬೆರಿ ಜಾಮು, ಮತ್ತೆ ಪೀನಟ್ ಬಟರು, ಈ ತರ ಸುಮಾರು ಹಲವಾರು ವೆರೈಟಿ ಗಿಡಗಳನ್ನ ನೆಡ್ತಾ ಹೋಗ್ತಾ ಇದ್ದೀನಿ ಸರ್. ಮಲ್ಬೆರಿ, ಈ ತರ ಸುಮಾರು ಗಿಡಗಳನ್ನ ನೆಟ್ಟಿದ್ದೀನಿ ಸರ್. ಸರ್ ಇದು ನಿಮ್ ತೋಟದ ಕಾಯ ಸರ್? ಹೌದು ಸರ್, ಇದು ನಮ್ ತೋಟದ ಕಾಯಿ. ಮತ್ ನಾವು ಅಷ್ಟೇ ಸರ್, ಅದನ್ನ ಯಾವಾಗ್ಲೋ ಮನೆಗೇನು ಬೇಕು ಅನ್ಸ್ದಾಗ ಮಾತ್ರ ತಕ್ಕಂತೀವಿ ಬಿಟ್ರೆ, ಇನ್ ಮಾಮೂಲಿ ಅದೇ ತರ ನೀವು ನೋಡಿರ್ಬೋದು, ಅದನ್ನೇನ್ ಕೀಳಕ್ಕೇನ್ ಇದ್ ಮಾಡ್ತಾ ಇರಲ್ಲ. ಅದ್ ಬೇಕು ಅಂದಾಗ ತಕೊಂಡ್ ಹೋಗ್ತಿವಿ, ಯೂಸ್ ಮಾಡ್ಕಂತೀವಿ. ಇನ್ ಮಾಮೂಲಿ ಎಳ್ನೀರಂತೂ ಸರ್ ಈಗ ಬಂದಾಗ ನೀವು ನೋಡ್ರಿ ಸರ್, ಇಲ್ಲೇ ಗೊತ್ತಾಗುತ್ತೆ. ನಾವು ನಮ್ಮ ಮಕ್ಕಳು ಎಲ್ಲ ಕುಡ್ದು ಇಲ್ಲಿ ಬಂದ್ ನಮ್ಮ ಮಿತ್ರರೆಲ್ಲ ಕುಡ್ದು ಇನ್ ಮಿಕ್ಕಿದ್ದು ಕಾಯಿಗಾಗಕ್ ಬಿಡ್ತಾ ಇದೀವಿ ಸರ್ ಈಗ. ಸರ್ ಈಗ ಏನಂತಂದ್ರೆ ಕೆಮಿಕಲ್ ಹಾಕ್ಬಿಟ್ಟು ಅಂದ್ರೆ ರಸಗೊಬ್ಬರಗಳನ್ನ ಯಥೇಚ್ಛವಾಗಿ ಬೆಳೆಸಿ ಯೂಸ್ ಮಾಡೋ ಕಾಯಿಗಳು ನೀವು ನೋಡಿರ್ಬೋದು, ದಪ್ಪ ದಪ್ಪನೇ ಇರುತ್ತೆ. ಅದೇನ್ ಮಾಡುತ್ತೆ, ತೊಗಟೆ ದಪ್ಪ ಇರುತ್ತೆ ಸರ್ ಅದರಲ್ಲಿ. ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಂದಾಗ ಮೊದಲನೇ ಹಂತವಾಗಿ 2 ರಿಂದ 3 ವರ್ಷ ಆಟೋಮೆಟಿಕ್ ಆಗಿ ಇಳುವರಿ ಕಡಿಮೆ ಆಗೇ ಆಗುತ್ತೆ. ಯಾಕೆಂತಂದ್ರೆ ಈಗ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಯಾವ ತರ ಹೊಂದ್ಕೊಬೇಕು, ಪ್ರಕೃತಿ ಕೂಡ ಅದೇ ತರ ಸರ್. ಒಂದು ಇದರಿಂದ ಇನ್ನೊಂದು ವಾಸ್ತವ್ಯಕ್ಕೆ ಹೊಂದ್ಕೊಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಮತ್ತೆ ಅದರಲ್ಲಿ ಬದಲಾವಣೆಗಳಾಗುತ್ತೆ. ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಂಡು ನೈಸರ್ಗಿಕ ಕೃಷಿ ಬಿಟ್ರೆ ನಾವೇ ಅದನ್ನ ನಮ್ ಕೈಯಾರೆ ಹಾಳು ಮಾಡ್ಕೊಂಡಂಗೆ, ನಾವು ವಿಷಕಾರಿ ಆಹಾರನ ಸೇವನೆ ಮಾಡ್ದಂಗೆ ಸರ್ ಅದು. ನೀವು ನೋಡ್ಬೋದು ಇಲ್ಲಿ ನಮ್ಮಲ್ಲಿ ಬೀಳ್ತಾ ಇರೋ ಕಾಯಿಗಳು ಸಿಪ್ಪೆ ಎಷ್ಟು ದಪ್ಪ ಹಿಂಗ ಹಾಕಿದ್ರೆ ಒಳಗಡೆ ಟಣ್ ಅನ್ನತ್ತೆ. ಹೌದು. ಯಾಕೆ ಅಂತಂದ್ರೆ ಅದು ಇದು ತಿರುಳು ಬಂದ್ಬಿಟ್ಟು ಒಳಗಡೆಗೆ ಮೇಲ್ಭಾಗ ಬಂದ್ಬಿಟ್ಟು ತೆಳುವಿರುತ್ತೆ ಸರ್, ಬಹಳ ತೆಳುವಿರುತ್ತೆ. ಒಳಗಡೆ ಅದಕ್ಕಿಂತ ಹೆಚ್ಚಿನದಾಗೆ ಕಾಯಿ ಇರುತ್ತೆ ಸರ್ ಅದಕ್ಕೆ. ಸರ್ ಇದು ಸ್ವಲ್ಪ ದಪ್ಪ ಇದೆ, ಸಣ್ಣದ್ದು ಸುಲಿತಬಹುದಾ ಸರ್? ಇದು ನೋಡ್ರಿ, ಇದನ್ನ ಸುಲಿತಿ ನೋಡಿ ಸರ್, ಇದನ್ನ ಎಸ್ ನೋಡಿ ಸರ್. ಹೌದು, ಈಗ ಸೌಂಡ್ ಕೇಳಿಸ್ಕೊಂಬೋದು ನೀವು ಇದ್ರಲ್ಲಿ ನೋಡಿ.